ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಮನೆಯೆಲ್ಲ. ಹಾಗಾಗಿ ಇವತ್ತು ಕ್ಲೀನಿಂಗ್ ವಿಡಿಯೋದಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿವಸ ಆಯಿತು ನಾನು ಮೇಲೆ ಸೆಲ್ಫ್ಗಳೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿರಲಿಲ್ಲ. ಇವತ್ತು ನನಗೆ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡೋಣ ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ಇವತ್ತು ಕ್ಲೀನಿಂಗಿಂದನೇ ವಿಡಿಯೋವನ್ನು ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಇವಾಗ ಸೆಲ್ಫ್ ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದೀನಿ. ಇವಾಗ ಈ ಡಬ್ಬಗಳನ್ನೆಲ್ಲ ಚೆನ್ನಾಗಿ ಜೋಡಿಸ್ಕೋಬೇಕು. ಯಾವತ್ತು ನಾವು ಒಂದು ಮಂತ್ಲಿಗೆ ಒಂದ್ಸಲ ಕ್ಲೀನ್ ಮಾಡ್ತಾ ಇದ್ರೆ ಜಾಸ್ತಿ ಕ್ಲೀನ್ ಮಾಡೋ ಅವಶ್ಯಕತೆ ಬೀಳಲ್ಲ, ಚೆನ್ನಾಗೇ ಇರ್ತದೆ. ಮೇಲೆಲ್ಲ ನಾನು ಅದು ಬೇಡದಿರೋ ಸೋಪ್ಗಳು ಜಾಸ್ತಿ ಇರುವಂತದ್ದು ಎಲ್ಲ ನಾನು ಮೇಲೆ ಇಟ್ಕೊಳ್ತೀನಿ. ಇಲ್ಲಿ ಅಷ್ಟು ಜಾಗ ಇಲ್ಲ, ಎಷ್ಟು ಜಾಗ ಇದೆಯೋ ಅಷ್ಟರಲ್ಲಿ ನಾನು ಇಟ್ಕೊಳ್ತೀನಿ. ಇವಾಗ ಅದೆಲ್ಲ ಒರೆಸಿ ಕ್ಲೀನ್ ಮಾಡಿ ಆಯ್ತು. ಇವಾಗ ನಾನು ಡಬ್ಬಗಳನ್ನೆಲ್ಲ ಚೆನ್ನಾಗಿ ಜೋಡಿಸಿಡ್ತೀನಿ. ಓಕೆ, ನೋಡ್ತಾ ಇರ್ಬೋದು ನೀವು, ಡಬ್ಬಗಳೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ. ಅಂದರೆ ನನ್ನ ಹತ್ರ ಇರೋದು ಈ ಥರ ಡಬ್ಬಗಳೇ. ಚೇಂಜ್ ಮಾಡಬೇಕು, ಎಲ್ಲವನ್ನು ಒಂದ್ಸಲ ಸೆಟ್ ಮಾಡಬೇಕು. ಮನೆ ಒಂದು ಚೇಂಜ್ ಆದಮೇಲೆ ಎಲ್ಲನೂ ಮಾಡೋಣ ಅಂತ ನಾನು ಎಲ್ಲನೂ ಹಾಗೆ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ಮೇಲ್ಗಡೆ ಸ್ವಲ್ಪ ಮಣ್ಣಿಂದು ಪಾತ್ರೆಗಳೆಲ್ಲ ಇದೆ. ಮತ್ತೆ ಇಲ್ಲಿ ಜಾಸ್ತಿ ಇರೋದು ಸೋಪು, ಬ್ರಷ್ಗಳು, ಹ್ಯಾಂಡ್ ವಾಶು ಇದನ್ನೆಲ್ಲ ನಾನು ಇಲ್ಲೇ ಇಟ್ಕೋತೀನಿ ಮೇಲ್ಗಡೆ. ನೋಡಿ, ಫುಲ್ ಆಗಿ ಕ್ಲೀನ್ ಆಯಿತು. ಇವಾಗ ಕಿಟಕಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ವಾರಕ್ಕೆಲ್ಲ ಒಂದು 15 ದಿವಸಕ್ಕೊಂದ್ಸಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಇವಾಗ ತುಂಬ ಟೈಮ್ ಆಯಿತು, ಸ್ವಲ್ಪ ನನಗೆ ಉದಾಸೀನ ಜಾಸ್ತಿಯಾಗಿ ಕ್ಲೀನ್ ಮಾಡೇ ಇರಲಿಲ್ಲ. ನಮ್ಮದು ಬಾಡಿಗೆ ಮನೆ ಆದ್ರೂ ನಾವು ಇರೋ ತನಕ ನಮ್ಮದೇ ಮನೆ ಅಲ್ವಾ, ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ನಾವು ಎಷ್ಟು ಮನೆ ಕ್ಲೀನ್ ಆಗಿರ್ತೀವೋ ಅಷ್ಟು ಮನಸ್ಸು ಖುಷಿಯಾಗಿರ್ತದೆ. ನನಗಂತೂ ಕ್ಲೀನ್ನೆಸ್ಸಿಗೆ ನಾನು ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ, ಮನೆ ಕ್ಲೀನ್ ಆಗಿರಬೇಕು ಅಂತ. ಹೀಗೆ ಒಂದು ಬಟ್ಟೆಯಲ್ಲಿ ಎಲ್ಲ ಸಹ ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಒಂದು 15 ದಿವಸಕ್ಕೊಂದ್ಸಲ ಆದ್ರೂ ಕ್ಲೀನ್ ಆಗಿರುತ್ತೆ ನೋಡ್ಲಿಕ್ಕೆ. ಮನೆಯೆಲ್ಲ ಫುಲ್ ಕ್ಲೀನ್ ಆಗಿ ಮಾಡಿ ಆಯ್ತು. ಮೇಲೆ ಸೆಲ್ಫ್ಗಳೆಲ್ಲ ಕ್ಲೀನ್ ಆಯ್ತು, ಕಿಟಕಿ, ಬಾಗಿಲು ಎಲ್ಲವನ್ನ ಕ್ಲೀನ್ ಮಾಡಿ ಒರೆಸಿದ್ದೀನಿ. ಮತ್ತೆ ಕಸ ಸಹ ಗುಡಿಸಿ ಆಯ್ತು. ಮೂಲೆ ಮೂಲೆ ಎಲ್ಲಿ ಕಸ ಇದೆ ಎಲ್ಲ ತೆಗೆದು ಗುಡಿಸಿ ಆಯ್ತು. ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಈಗ ಒಂದು ಸ್ವಲ್ಪ ಡೆಟಾಲ್ ಹಾಕ್ಬಿಟ್ಟು ಮನೆ ಒಂದ್ಸಲ ಒರೆಸ್ಬಿಡ್ತೀನಿ. ಅಲ್ಲಿಗೆ ನನ್ನ ಸ್ವಲ್ಪ ಕೆಲಸ ಆಗುತ್ತೆ. ಇನ್ನು ಅಡಿಗೆ ಎಲ್ಲ ಆಗ್ಬೇಕಿನ್ನು. ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಇವಾಗ ಒಂಥರ ನಂಗೆ ನೆಮ್ಮದಿ ಆಯ್ತು. ನಂಗೆ ಮನೆ ಫುಲ್ ಕ್ಲೀನ್ ಇದ್ರೆ ಒಂದು ಖುಷಿಯಾಗ್ಬಿಡುತ್ತೆ. ಇಲ್ಲ ಎಲ್ಲೋ ನಾನು ಒರೆಸಿಲ್ಲ, ಕ್ಲೀನ್ ಮಾಡಿಲ್ಲ ಅಂದ್ರೆ ಒಂದು ತಲೆಯಲ್ಲಿ ಅದೇ ಇರ್ತದೆ ನಂಗೆ, ಕ್ಲೀನ್ ಇಲ್ಲ ಮನೆ, ಎಲ್ಲೋ ಒಂದ್ ಕಡೆ ಮೂಲೆ ಕ್ಲೀನ್ ಇಲ್ಲ ಅನ್ನೋದು. ಇವಾಗ ಅನ್ನಕ್ಕೆ ಇಡ್ತೀನಿ ನಾನು, ಮತ್ತೆ ನೋಡೋಣ ಏನಾಗ್ತದೆ ಇವತ್ತಿನ ದಿವಸ ಅಂತ ಹೇಳ್ಬಿಟ್ಟು. ಸಾಂಬಾರು ನೆನೆದು ಉಂಟು, ಅದೇ ಸಾಕು. ಮತ್ತು ಸಂಜೆಗೆ ಚಪಾತಿ, ಟೊಮೆಟೊ ಗೊಜ್ಜು ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಸಾಕು. ಬೇಗ ಬೇಗ ಅನ್ನ ಕೆತ್ಕೊಳ್ಳೋದು. 12:15 ಆಯಿತು, ಟೈಮ್ ಬೇರೆ ಆಯಿತು. ಇನ್ನು ಪ್ರಾಗ್ಯ ಬರೋ ಟೈಮ್ ಕೂಡ ಆಯಿತು, 1 ಗಂಟೆಗೆ ಬರ್ತಾಳೆ. ಒಂದ್ಸಲ ಏನಾದರೂ ನಾನು ಕೆಲಸ ಹಿಡಿದ್ಬಿಟ್ರೆ ಅದು ಕಂಪ್ಲೀಟ್ ಆಗೋ ತನಕ ನಾನು ಬೇರೆ ಕೆಲಸಕ್ಕೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ಇವಾಗ ಕ್ಲೀನ್ ಆಯ್ತಲ್ಲ, ಹಾಗಾಗಿ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು. ಮಾರ್ಕೆಟ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ, ನೋಡುವ ಎಂತ ಆಗ್ತದೆ ಅಂತ. ನನ್ನ ಹಸ್ಬೆಂಡ್ ಹತ್ರ ತರಕಾರಿ ತರಕ್ಕೆ ಹೇಳಿದ್ರೆ ಅವರು
ಯಾವ್ದಾದ್ರು ತರ್ತಾರೆ, ನನಗೆ ಇಷ್ಟ ಆಗಿರೋದು ಓದ್ತಾರಲ್ಲ ಅವರಿಗೆ ಇಷ್ಟ ಆಗಿರೋದು ಯಾವ್ದಿದೆ ಹೇಳ್ಕೊಂಡು ಬರ್ತಾರೆ, ಅದು ನಮ್ಗೆ ಇಷ್ಟ ಆಗಲ್ಲ. ಹಾಗಾಗಿ ಒಂದು ಇತ್ತು ನನ್ನ ಹತ್ರ, ಅದಂದ್ರೆ ಅದು ಮೇಲ್ಗಡೆ ಇತ್ತು, ಸ್ವಲ್ಪ ಮಣ್ಣಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದೆ ಇವಾಗ. ಮತ್ತೆ ಈ ತರ ಕಪ್ಸ್ ಎಲ್ಲ ನಾನು ಡೈಲಿ ಯೂಸ್ ಮಾಡಲ್ಲ, ಯಾವತ್ತು ಒಂದೊಂದ್ಸಲ ಯೂಸ್ ಮಾಡ್ತೀನಿ, ಒಂದೊಂದ್ಸಲ ಬೇಕಾದಾಗ ಇದ್ರಲ್ಲೇ ತಗೋಬೋದಂತ ಎಲ್ಲ ಕಪ್ಸ್ ಸಹ ಇದ್ರಲ್ಲೇ ಹಾಕಿದ್ದೀನಿ. ಇದು ಸಪ್ರೇಟ್ ಸಹ ಎಲ್ಲವನ್ನು ಕ್ಲೀನ್ ಮಾಡಿಬಿಟ್ಟು ಇದರಲ್ಲೇ ಹಾಕಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ತೀನಿ ಎಲ್ಲವನ್ನು, ಆಮೇಲೆ ಇದರಲ್ಲಿ ಹಾಕಿಡ್ತೀನಿ, ಬೇಕಾದಾಗ ನಾವು ತಗೊಳ್ಬೋದಲ್ವಾ. ಹಾಗಾಗಿ ಈ ಥರ ಹಾಕಿಟ್ಟಿದ್ದೀನಿ. ಅಂದರೆ ಇದೆಲ್ಲ ಡೈಲಿ ನಾನು ಯೂಸ್ ಮಾಡಲ್ಲ, ಯಾವತ್ತು ಬೇಕಾದಾಗ ಏನಾದರೂ ಸಾಂಬಾರು ಏನಾದರೂ ಹಾಕ್ಕೊಳ್ಳೋಕಿದ್ರೆ ಮಾತ್ರ ಅಲ್ವಾ. ಹಾಗಾಗಿ ಇದನ್ನು ಇದೇ ಥರ ಇಟ್ಟರೆ ಮತ್ತೆ ಕೆಳಗೆ ಇಟ್ಬಿಟ್ರೆ ನೀಟಾಗಿರುತ್ತೆ, ಮೇಲಿಟ್ಟರೆ ಅದು ಮತ್ತೆ ಮೂಲೆಗೆ ಹೋಗ್ತದೆ. ಹಾಗಾಗಿ ಸ್ವಲ್ಪ ಚಂದ ಮಾಡಿ ಕ್ಲೀನ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಬರ್ತೀನಿ ಇವಾಗ, ಇದೆಲ್ಲ ಡ್ರೈ ಆಗಲಿ ಅಂತ. ನೋಡ್ಬೋದು ಇದೊಂದು ಟ್ರೇ, ಇದು ನಾನು ಯಾವಾಗಲೂ ಯೂಸ್ ಮಾಡಲ್ಲ, ಅಪರೂಪಕ್ಕೆ ಫಂಕ್ಷನ್ ಇರುವಾಗ ಮಾತ್ರ ಯೂಸ್ ಮಾಡೋದು. ಇದು ಸಹ ಮೂಲೆಯಲ್ಲಿತ್ತು, ಇದನ್ನು ಸಹ ಕ್ಲೀನ್ ಮಾಡಿದ್ದೀನಿ. ಇವಾಗ ಕ್ಲೀನ್ ಮಾಡಿ ಸ್ವಲ್ಪ ಒಣಗಿಸಿ ಇಡ್ತೀನಿ. ಈ ಥರ ಎಲ್ಲಾನು ಒಂದೊಂದ್ಸಲ ಒಂದು ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ನೀಟಾಗಿರುತ್ತೆ. ಮತ್ತೆ ಒಂದೇ ಸಲ ಕ್ಲೀನ್ ಮಾಡುವಾಗ ತುಂಬ ಮಣ್ಣಾಗಿರುತ್ತೆ, ಧೂಳೆಲ್ಲ ಹಿಡಿದು. ಹಾಗಾಗಿ ನಾವು ಮಧ್ಯ ಮಧ್ಯದಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಎಲ್ಲವೂ ಸಹ ಕ್ಲೀನ್ ಆಗಿರುತ್ತೆ, ನಿಮಗೆ ಟೈಮ್ ಪಾಸ್ ಕೂಡ ಆಗುತ್ತೆ. ಓಕೆ, ಇವಾಗ ಸ್ವಲ್ಪ ಮಲ್ಕೊಂಡಿದ್ದೀನಿ, ಯಾಕಂದರೆ ಪಟ 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 ಅಂತ ಕೆಲಸ ಮಾಡ್ತಾ ಇದ್ರೆ ಬೆನ್ನು ಶುರುವಾಗುತ್ತೆ. ನಮ್ದು ಸಿಸರಿನ್ ಆಗಿರೋದ್ರಿಂದ ಹಾಗಾಗಿ ಮಿಡಲಲ್ಲಿ ಬಂದು ಸ್ವಲ್ಪ ರೆಸ್ಟ್ ಮಾಡೋದು. ಇನ್ನೊಂದು 5 ಮಿನಿಟ್ಸ್ ಟೈಮ್ ಇದೆ ಪ್ರಾಗೆ ಬರಲಿಕ್ಕೆ, ಒಂದು 5 ಮಿನಿಟ್ಸ್ ಹಾಗೆ ರೆಸ್ಟ್ ಮಾಡೋದು. ಇನ್ನು ಕಂಟಿನ್ಯೂಸ್ ಆಗಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಬೆನ್ನು ನೋವು ಶುರು ಆಗ್ತದೆ. ಹಾಗಾಗಿ ಯಾಕೆ ಏನು ಅದ್ಯಾಕೆ ಎಲೆ ಬಾ ಟಿವಿ ಹಾಕೋದು ನೋಡು ನೋಡು ನೋಡಿ 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 ಕಿತಾಪತಿ. ಫಸ್ಟ್ ಕೆಲಸನೇ ಅದೇ, ಯೂನಿಫಾರ್ಮ್ ತೆಗಿಯೋಕ್ಕಿಂತ ಫಸ್ಟ್ ಟಿವಿ ಹಾಕಿರ್ತಾಳೆ ಅಲ್ವಾ. ಏನಾ ಅಪ್ಪು ನೋಡಿ, ದಾಳಿಂಬೆ ಎಲ್ಲ ಬಿಡಿಸಿದ್ದೀನಿ, ಇವಾಗ ತಿನ್ನಿಸ್ತಾ ಇದ್ದೀನಿ. ಬೇಡ ಅಂತಾಳೆ ಪ್ರಾಗ್ಯ, ಅವಳಿಗೆ ತಂದು ಕೊಟ್ರು ತಿನ್ಲಿಕ್ಕೆ ಸಹ ಆಗುದಿಲ್ಲ. ಅವಳಿಗೆ ಬಿಡಿಸಿ ಕೊಟ್ರು ತಿನ್ನಕ್ಕಾಗಲ್ಲ, ಅವಳಿಗೆ ತಿನ್ನುದೇ ಇಲ್ಲ. ಬೇಡ 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 ಬೇಡ, ಸುಮ್ನೆ ಹಾಳು ಮಾಡುದು. ಅಡಿಗೆ ಮಾಡ್ತೀನಿ ಅಂತ ಬಂದು ನೀರಲ್ಲಿ ಆಟ ಆಡ್ತಾ ಇದ್ದಾಳೆ, ಬಂದ್ ಕೂಡಲೇ ಅದೇ ಕೆಲಸ ಅವಳಿಗೆ. ಮತ್ತೆ ಫ್ರೂಟ್ಸ್ ಬೇಕು, ವೆಜಿಟೇಬಲ್ಸ್ ಬೇಕು ಅಂತಾಳೆ, ಕೊಟ್ರೆ ಯಾವ್ದನ್ನು ತಿನ್ನುದಿಲ್ಲ. ಸ್ಟ್ರಾಬೆರಿ ತಂದಿಟ್ಟಿದ್ದೆ, 2 ಪೀಸ್ ತಿಂದ್ಲು, ಮತ್ತೆ ಅಲ್ಲೇ ಇಟ್ಟಿದ್ದಾಳೆ. ಮತ್ತೆ ಫ್ರೂಟ್ಸ್ ವೆಜಿಟೇಬಲ್ಸ್ ಬೇಕಂತೀಯ, ತಿನ್ಬೇಕಲ್ಲ ಕೊಟ್ಟಿದ್ದಪ್ಪು. ಇನ್ನು ವೈಟ್ ಆಗುದ್ ಬೇಡವಾ ತಿಂದು, ಕೆಂಪಗಾಗುದ್ ಬೇಡವಾ? ಇದು ತಿಂದ್ರೆ ಕೆಂಪು ರೆಡ್ ಆಗ್ತಾರೆ. ಪ್ರಾಗ್ಯ ರೆಡ್ ಆಗ್ತಾಳೆ ತಿಂದ್ರೆ. ರೆಡ್ ಆಗ್ಬೇಕಾ? ರೆಡ್ ಆಗ್ತೀಯ ತಿಂದ್ರೆ. ಸಾಕನ್ನೋಗಿಲ್ಲ, ತಿನ್ಬೇಕು, ಒಂದಾದ್ರೂ ತಿನ್ಬೇಕು. ಈಗ ಅನ್ನ ಆಯ್ತು, ಅದೆಲ್ಲ ಸ್ವಲ್ಪ ಆಗೋ ತನಕ, ಕರೆಕ್ಟ್ ಆಗೋ ತನಕ ಬಸಿಬೇಕಿನ್ನು, ಅಷ್ಟು ತನಕ ತಿನ್ನಿದೆ. ಸ್ವಲ್ಪ ಹೊಟ್ಟೆ ಗಟ್ಟಿ ಇರ್ತದೆ. ಬೇಗ ಬೇಗ ತಿನ್ನು. ಈಗ ಬಿಲ್ಲಿಂಗ್ ಎಲ್ಲ ಆಯಿತು, ಕೆಳಗೆ ಬಂದು ರಿಕ್ಷಾಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಹಾಕ್ಕೊಂಡು ಹೋಗ್ಲಿಕ್ಕೆ ಎಲ್ಲ ತಗೊಂಡಿರೋ ಐಟಮ್
ಓಕೆ, ಇವಾಗ ಬಂದ್ವಿ ಹೋಟೆಲಿಗೆ ಹೋಗಿ. ಮತ್ತೆ ಸ್ಟೇಟ್ ಬ್ಯಾಂಕಲ್ಲಿ ಬರುವಾಗ ಬಸ್ಸಲ್ಲಿ ಬಂದ್ವಿ. ಸ್ಟೇಟ್ ಬ್ಯಾಂಕಿಗೆ ಬಂದ್ಬಿಟ್ಟು ಅಲ್ಲಿಂದ ತರಕಾರಿ ಎಲ್ಲ ತಗೊಂಡ್ಬಿಟ್ಟು ಬಂದ್ವಿ. ಏನೆಲ್ಲ ತರಕಾರಿ ತಗೊಬಂದೆ ಮತ್ತೆ ಕರ್ಬೇವಿನ ಸೊಪ್ಪು, ಟೊಮೆಟೊ, ಲಿಂಬೆಹಣ್ಣು, ಈರುಳ್ಳಿ, ಕ್ಯಾರೆಟ್, ಮತ್ತೆ ಇದೆಂತ ಇದು ಬಟಾಣಿ. ನೋಡಿ, ಪ್ರಾಗ್ಗೆ ಚಿಪ್ಸ್ ತಿಂತ ಇದ್ದಾಳೆ. ಫುಲ್ ಸುಸ್ತಾಗಿ ಹೋಗಿತ್ತು. ಬರುವಾಗ ಬಸ್ಸಲ್ಲಿ ಬಂದಿದಲ್ಲ, ತರಕಾರಿ ಎಲ್ಲ ಇತ್ತು, ಹಾಗಾಗಿ ತಗೊಂಡು ಬಸ್ಸಲ್ಲಿ ಬಂದ್ವಿ. ಹೋಗಿದ್ವಲ್ಲ ಮಾರ್ಕೆಟ್ ತನಕ. ಹೇಗೂ ನಾವು ವೆಜ್ ತಿನ್ನೋದಲ್ಲ, ನಮಗೆ ಫುಲ್ ವೀಕ್ ವೆಜ್ಜೇ ಬೇಕಾಗುತ್ತೆ. ಹಾಗಾಗಿ ತರಕಾರಿ ಸ್ವಲ್ಪ ಸ್ವಲ್ಪ ತಗೊಂಡ್ವಿ. ಅದು 10 ರೂಪಾಯಲ್ಲಿ ಪಾಲ್ ಹಾಕಿ ಇಡ್ತಾರಲ್ಲ, ಅದನ್ನು ತಗೊಂಡ್ವಿ. ಸಾಕಾಗುತ್ತೆ ನಮ್ಗೆ, ನಾವಿಬ್ಬರೇ ಅಲ್ಲ, ಎಂತ ಹಾಕಿ. ಹಾಗಾಗಿ ಅದನ್ನೇ ತಗೊಂಡ್ವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಕಮ್ಮಿ ಸಿಗುತ್ತೆ ಅಲ್ಲಿ. ಎಲ್ಲಾನು ಸ್ವಲ್ಪ ಕಮ್ಮಿಯಲ್ಲಿ ಸಿಗ್ತದೆ. ಮತ್ತೆ ತಗೊಂಡ್ ಬರ್ಲಿಕ್ಕೆ ಕಷ್ಟ. ಬೈಕೆಲ್ಲ ಇದ್ರೆ ಈಸಿಯಾಗಿ ತಗೋಬಾರು. ಬಸ್ಸಲ್ಲೆಲ್ಲ ಈ ಮಕ್ಳನ್ನ ಕರ್ಕೊಂಡು ತಗೊಂಡ್ ಬರೋದು ಕಷ್ಟ. ಆದ್ರೂ ತಗೊಂಡ್ ಬಂದೆ. ಅಲ್ಲಿಂದ ನಡ್ಕೊಂಡ್ ಬರ್ಬೇಕು, ಸುಸ್ತಾಗೋಯ್ತು. ಮತ್ತೆ ರಿಕ್ಷಾದಲ್ಲಿ ಸುಮ್ಮನೆ ವೇಸ್ಟ್ ಅನಿಸ್ತು. ಹೋಗುವಾಗ ರಿಕ್ಷಾದಲ್ಲೇ ಹೋಗಿದ್ವಿ. ಓಕೆ, ಮತ್ತೆ ನಾನು ಸಿಗ್ತೀನಿ ನಿಮ್ಗೆ. ಇವಾಗ ಸುಸ್ತಾಗಿದೆ. ಟೀ ಎಲ್ಲ ಕುಡಿದು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀವಿ. ತಿನ್ನೋಣ ಅಂತ ಹೇಳ್ಬಿಟ್ಟು. ಔಟ್ ಸೈಡ್ ಏನು ತಿನ್ನೋ ಹಾಗಿಲ್ಲಲ್ಲ ನಾವು. ಹಾಗಾಗಿ ಒಮ್ಮೊಮ್ಮೆ ಏನಾದರೂ ತಿನ್ನೋಣ ಅನ್ಸುತ್ತೆ. ಅದಕ್ಕೆ ಒಂದು ಮ್ಯಾಗಿ ಪ್ಯಾಕ್ ತಂದಿದ್ದೆ, ಅದನ್ನ ಈಗ ತಿನ್ನೋದೀಗ. ರಾಗಿ ಕೂಡ ತಿಂತಾ ಇದ್ದಾಳೆ. ನೋಡಿ, ಒಂದು ಇದು ಏನಂದರೆ ಡ್ರ್ಯಾಗನ್ ಫ್ರೂಟಿದ್ದು ಜ್ಯೂಸ್ ಮಾಡ್ತಾ ಇದ್ದೀನಿ. ನಂಗೆ ಅದು ಹೆಸರು ಹೇಳುವಾಗ ಪಟ್ ಅಂತ ನೆನಪಿಗೆ ಬರುವುದೇ ಇಲ್ಲ ಅದು ಹೆಸರು. ಮತ್ತೆಂತ ಮಾಡೋದು, ಅವಳು ಸಹ ಕುಡಿಯೋದಿಲ್ಲ, ಇನ್ನೆಂತ ಮಾಡೋದು, ನಾನೇ ಒಂದೊಂದು ಮಾಡ್ಕೊಂಡು ಕುಡಿಯೋದು. ನೋಡಿ, ಇವಾಗ ಒಂದು ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಊಟ ಬೇಡ ಅಂತ, ಹಾಗಾಗಿ ಪ್ರಾಗ್ಯಂದು ಊಟ ಆಯಿತು, ನಾನು ಸ್ವಲ್ಪ ಒಂದು ಜ್ಯೂಸ್ ಮಾಡಿ ಕುಡಿತೀನಿ ಅಂತ ಹೇಳಿ ಇದನ್ನು ಮಾಡ್ತಾ ಇದ್ದೀನಿ. ಓಕೆ, ಜ್ಯೂಸ್ ಕುಡಿದು ಇನ್ನು ಮಲಗುದು. ಊಟ ಬೇಡ ಅನ್ನಿಸ್ತಾ ಇದೆ. ಅಲ್ಲಿ ಎಲ್ಲ ಮಾರ್ಕೆಟಿಗೆ ಹೋಗಿ ಬಂದು ತುಂಬ ಸುಸ್ತಾಗ್ಬಿಟ್ಟಿದೆ. ವೆದರ್ ಬೇರೆ ಸರಿ ಇಲ್ವಲ್ಲ, ಹಾಗಾಗಿ ಸ್ವಲ್ಪ ಸುಸ್ತಾಗ್ತಿದೆ. ಹಾಗಾಗಿ ಇನ್ನು ನಾಳೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಯಾವುದಾದ್ರೂ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾಳೆ. ಓಕೆ, ನಾನು ಒನ್ ಡೇ ಬಿಟ್ಟು ಒನ್ ಡೇ ವಿಡಿಯೋ ಹಾಕೋದ್ರಿಂದ 2 ದಿವಸದ್ದು ಸೇರಿ ನಿಮಗೆ ಒಂದು ವ್ಲಾಗ್ ಆಗಿ ಮಾಡಿ ಹಾಕ್ತೀನಿ. ಅಂದರೆ ಡೈಲಿ ನಾನು ಹಾಕಲ್ಲ, ಒಂದು ದಿವಸ ಬಿಟ್ಟು ಒಂದು ದಿವಸ ವಿಡಿಯೋಸ್ನ ಹಾಕ್ತೀನಿ. ಈಗ ಜ್ಯೂಸ್ ರೆಡಿ ಆಗಿದೆ, ಕುಡಿತೀನಿ. ಕುಡಿದ್ಬಿಟ್ಟು ಪಾತ್ರೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಾನು ನಾಳೆ ನಿಮಗೆ ಸಿಗ್ತೀನಿ ಮಾರ್ನಿಂಗ್ ವಿಡಿಯೋದಲ್ಲಿ. ಓಕೆ, ಎಲ್ಲರಿಗೂ ಬಾಯ್ ಬಾಯ್, ಗುಡ್ ನೈಟ್. ನಾಳೆ ಬೆಳಿಗ್ಗೆ ವಿಡಿಯೋದಲ್ಲಿ ಸಿಗ್ತೀನಿ. ಕಂಟಿನ್ಯೂ ಆಗುತ್ತೆ ಇದೇ ವಿಡಿಯೋ ಕೂಡ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಪ್ರಾಗ್ಯ ತಿಂಡಿ ತಿಂದು ಹೋದ್ಲು. ಅವಳಿಗೆ ದೋಸೆ ಹಿಟ್ಟಿತ್ತು, ಅದೇ ದೋಸೆ ಮಾಡಿ ಕೊಟ್ಟೆ. ನಾನಿವಾಗ ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನಿಮ್ಗೂ ತೋರಿಸ್ತೀನಿ ಹೇಗೆ ಮಾಡೋದಂತ ಹೇಳ್ಬಿಟ್ಟು.
ಅದಕ್ಕೆ ನಾನೊಂದು 3/4 ಕಪ್ ಅಷ್ಟು ರವೆ ತಗೊಂಡಿದ್ದೀನಿ. ಮತ್ತೆ ವೆಜಿಟೇಬಲ್ಸ್ ಎಲ್ಲ ಹಾಕ್ತೀನಿ. ಏನ್ ಹಾಕ್ತೀನಿ ಅಂತ ನಿಮ್ಗೆ 1 by 1 ತೋರಿಸ್ಕೊಳ್ತಾ ಬರ್ತೀನಿ. ನೋಡಿ, ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ಉಪ್ಮಾ ಮಾಡಕ್ಕೆ, ಉಪ್ಪಿಟ್ಟು ಮಾಡೋದಕ್ಕೆ ನಾನು ಏನನ್ನ ತಗೊಂಡಿದ್ದೀನಿ ಅಂದ್ರೆ, ಅರ್ಧ ಟೊಮೆಟೊ ತಗೊಂಡಿದ್ದೀನಿ, ಅರ್ಧ ಈರುಳ್ಳಿ, ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ, ಇದು ಬೀನ್ಸ್ ಸ್ವಲ್ಪ, ಕ್ಯಾರೆಟ್ ಸ್ವಲ್ಪ ಚಿಕ್ಕದಾಗಿ, ಆಮೇಲೆ 2 ಮೆಣಸಿನಕಾಯಿ ಹಸಿಮೆಣಸು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಬಟಾಣಿ, ಹಸಿ ಬಟಾಣಿ ಇದು, ಮತ್ತೆ ಇದು ಬೆಳ್ಳುಳ್ಳಿ, ಮತ್ತೆ ಇದು ಮೆಣಸು, ಒಣಮೆಣಸು, ಇದು ಒಗ್ಗರಣೆಗೆ. ಫಸ್ಟ್ದಾಗಿ ಏನು ಮಾಡಬೇಕಂದ್ರೆ, 1/4 ಕಪ್ ಅಷ್ಟು ರವೆ ತಗೊಂಡಿದ್ದೀನಿ ನಾನು. ಈ ರವೆನ ಚೆನ್ನಾಗಿ ಹುರ್ಕೊಳ್ಬೇಕು. ನೀವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀರೋ ಅಷ್ಟು ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಫಸ್ಟ್ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹುರ್ಕೊಳ್ಳೋಣ, ಇಲ್ಲ ತುಪ್ಪನೂ ಹಾಕ್ಬೋದು. ನೀವು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೀಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಿಗೆ ಇಡಕ್ಕೆ ಹೋಗ್ಬೇಡಿ. 1/4 ಕಪ್ ಅಷ್ಟು ರವೆ ತಗೊಂಡಿದ್ದೀನಿ, ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ. ರವೆ ಒಂಥರ ಸ್ಮೆಲ್ ಬರುತ್ತೆ, ಅಷ್ಟು ತನಕ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಬಿಟ್ರೆ ಸೀದೋಗ್ಬಿಡುತ್ತೆ ಎಲ್ಲ. ಇವಾಗ ರವೆ ಎಲ್ಲ ಹುರಿದಾಯ್ತು ನೋಡಿ. 4 ಮಿನಿಟ್ಸ್ ಆದರೂ ಇದನ್ನ ಹುರಿಬೇಕು, 3-4 ಮಿನಿಟ್ಸು. ಅವಾಗ ನಿಮಗೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಇವಾಗ ನಾನು ರವೆನ ತೆಗೆದಿಟ್ಕೊಳ್ತೀನಿ ಒಂದು ಸೈಡಿಗೆ. ರವೆ ಎಲ್ಲ ತೆಗೆದಿಟ್ಕೊಂಡ್ಬಿಟ್ಟು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ವೆಜಿಟೇಬಲ್ಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ತಾ ಇದ್ದೀನಿ. ಇದು ಎಣ್ಣೆ ಎಲ್ಲ ಬಿಸಿ ಆಗಲಿ ಸ್ವಲ್ಪ. ನೋಡಿ, ಎಣ್ಣೆ ಬಿಸಿ ಆಗ್ತಾ ಬಂತು. ಇವಾಗ ನಾನು ಸ್ವಲ್ಪ ಸಾಸಿವೆಯನ್ನು ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇದ್ದಾಗೆ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ತೊಗರಿಬೇಳೆ ಹಾಕಿದ್ದೀನಿ. ನೀವು ಬೇಕಾದರೆ ಕಡಲೆಬೇಳೆ ಇದ್ರೆ ಕಡಲೆಬೇಳೆನೂ ಹಾಕೋಬಹುದು. ನೋಡಿ, ಇದೆಲ್ಲ ಸ್ವಲ್ಪ ಕೆಂಪಗಾಗಬೇಕು. ಇವಾಗ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ, ಆಮೇಲೆ ಒಂದು ಒಣಮೆಣಸು, ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಓಕೆ, ಇವಾಗ ಈರುಳ್ಳಿ ಹಾಕೊಳ್ಳೋಣ. ಈಗ ವೆಜಿಟೇಬಲ್ಸ್ ಎಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಒಂದೊಂದನ್ನೇ ಹಾಕೋಣ. ಇವಾಗ ಟೊಮೆಟೊ ಹಾಕಿದ್ದೀನಿ, ಆಮೇಲೆ ಬೀನ್ಸು, ಕ್ಯಾರೆಟ್, ಆಮೇಲೆ ಹಚ್ಚಿಟ್ಕೊಂಡಿರೋ ಹಸಿಮೆಣಸು ಮತ್ತು ಬಟಾಣಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕೋಣ. ಸ್ವಲ್ಪ ಎಣ್ಣೆಯಲ್ಲೇ ಇದು ಫ್ರೈ ಆಗಲಿ ಸ್ವಲ್ಪ, ಆಮೇಲೆ ಸ್ವಲ್ಪ ನೀರು ಬೇಕಾದ್ರೆ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಂಡ್ರಾಯ್ತು. ಆಮೇಲೆ ಸ್ವಲ್ಪ ಅರಿಶಿಣದ ಹುಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂಚೂರು ಬೇಯದಕ್ಕೆ ಬಿಡ್ತೀನಿ. ಇದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಎಣ್ಣೆಯಲ್ಲೇ ಸ್ವಲ್ಪ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ತೀನಿ. ಅದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಯೋಕ್ಕೋಸ್ಕರ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ತೀನಿ. ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ರವೆಯನ್ನು ಸೇರಿಸ್ಕೊಂಡ್ರೆ ಆಯಿತು. ಸ್ವಲ್ಪ ನೀರು ಹಾಕ್ಬಿಟ್ಟು ತರಕಾರಿ ಎಲ್ಲ ಬೇಯಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ರವೆ ಹುರಿದಿರೋದು ಸೈಡಿಗೆ ಇಟ್ಕೊಂಡಿದ್ದೀನಿ. ಓಕೆ, ಇವಾಗ ತರಕಾರಿ ಎಲ್ಲ ಬೆಂದಿದೆ, ನೀವು ನೋಡ್ತಾ ಇರ್ಬೋದು. ಈಗ ನಾನು 3/4 ಕಪ್ ರವೆಗೆ 1.5 ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹೆಚ್ಚು ಕಮ್ಮಿ ಆದರೂ ತೊಂದರೆ ಇಲ್ಲ.
ನೀರು ಹಾಕೊಂಡಿದ್ದೀನಿ. ಇವಾಗ ನೀರು ಬಿಸಿ ಆಗಲಿ. ಬಿಸಿ ಆದ್ಮೇಲೆ ನಾವು ರವೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳುವ. ಅದೇ ಇವಾಗ ರವೆ ಹಾಕೊಳ್ಳೋಣ. ಇಲ್ಲಾಂದ್ರೆ ನೀವು ಬಿಸಿ ನೀರು ಮಾಡಿಬಿಟ್ಟು ಆ ಥರನೂ ಮಾಡ್ಬೋದು. ನಾನು ಇವಾಗ ರವೆ ಹಾಕೊಳ್ತಾ ಇದ್ದೀನಿ. ರವೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ. ಈ ಟೈಮಲ್ಲಿ ಉಪ್ಪು ನೋಡಿಕೊಂಡು ನೀವು ಹಾಕ್ಕೊಳ್ಳಿ, ಎಷ್ಟು ಬೇಕು ಅಂತ ಹೇಳ್ಬಿಟ್ಟು. ಮಿಕ್ಸ್ ಮಾಡಿಲ್ಲ ಅಂದರೆ ಗಂಟಾಗೋ ಸಾಧ್ಯತೆ ಇರುತ್ತೆ, ಅದಕ್ಕಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇದು ಇವಾಗ ಸ್ವಲ್ಪ ಬೇಯಬೇಕು. ಮುಚ್ಚಿಡ್ತೀನಿ ನಾನು. ಬೆಂದಾದ್ಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ. ಉಪ್ಪಿಟ್ಟು ರೆಡಿ ಆಯಿತು. ಫೈನಲ್ ಆಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಮೇಲೆ. ಹಾಕಿದರೆ ವೆಜಿಟೇಬಲ್ ಉಪ್ಮಾ ರೆಡಿ ಆಯಿತು. ನೋಡ್ತಾ ಇರ್ಬೋದು ನೋಡಿ. ಫೈನಲ್ ಆಗಿ ಉಪ್ಪಿಟ್ಟು ರೆಡಿ ಆಯಿತು. ಎಷ್ಟು ಉದುದ್ರಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಸಿಂಪಲಾಗಿ ಮಾಡಿರೋಂಥ ವೆಜಿಟೇಬಲ್ ಉಪ್ಪಿಟ್ಟು ರೆಡಿ ಆಯಿತು. ತುಂಬಾ ಚೆನ್ನಾಗಾಗುತ್ತೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿಕೊಡಿ. ಇಷ್ಟಪಡದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಸಿಂಪಲ್ ಆಗಿ ಸೂಪರ್ ಆಗಿ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಓಕೆ, ವೆಜಿಟೇಬಲ್ ಉಪ್ಪಿಟ್ಟು ರೆಡಿ ಆಯಿತು. ಹೇಗೆ ಮಾಡೋದಂತ ನಿಮಗೆ ಪ್ರೊಸೀಜರ್ ಕೂಡ ತೋರಿಸಿದ್ದೀನಿ. ಇವಾಗ ತಿಂದ್ಬಿಟ್ಟು ಕೂಡ ನಿಮಗೆ ಹೇಳ್ತೀನಿ ಹೇಗಾಗಿದೆ ಅಂತ. ತುಂಬ ಸೂಪರ್ ಆಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಓಕೆ, ತಿಂದ್ಬಿಟ್ಟು ಹೇಳ್ತೀನಿ ಹೇಗಾಗಿದೆ ಅಂತ. ಬಿಸಿ 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 ಇದೆ. ತುಂಬ ಸೂಪರ್ ಆಗಿದೆ. ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ. ನಂಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಇಲ್ಲ. ಈ ಟೈಪ್ ಮಾಡಕ್ಕೆ ಶುರು ಮಾಡಿದ್ಮೇಲೆ ನಾನು ಇಷ್ಟಪಟ್ಟು ತಿಂತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಒಮ್ಮೆ, ತುಂಬ ಚೆನ್ನಾಗಾಗುತ್ತೆ. ಓಕೆ, ಈ ವಿಡಿಯೋದೊಂದಿಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿ ಹಾಗೆ ಒಳ್ಳೆ ಕಂಟೆಂಟ್ ಜೊತೆ ಒಂದು ಒಳ್ಳೆ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಏನಾದ್ರೂ ಕಮೆಂಟ್ ಇದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್.